ಮುಸ್ಲಿಂ ಮತಾಂಧ್ರ ದೌರ್ಜನ್ಯಗಳು ಮಿತಿ ಮೀರಿ ಹೋಗ್ಯಾವ. ಮಮತಕ್ಕ ಬಾಯಿ ಬಿಚ್ಚಾಕತ್ತಿಲ್ಲ, ಮಾಡಿದ್ಕೆಲ್ಲ ಹೂ ಅಂದಂಗ ಲೆಕ್ಕ ಅಲ್ರಿ. ಮಾಡೋದೆಲ್ಲ ಮಾಡಿ ಓವೈಸಿಯವರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರ. ಹಗಲು ರಾತ್ರಿ ಅನ್ನಲ್ದ ಪಶ್ಚಿಮ ಬಂಗಾಳದ ಮಂದಿ ಊರ್ ಬಿಟ್ಟು ಹೊಂಟಾರ. ಭಾರತ ಪಾಕಿಸ್ತಾನ ವಿಭಜನೆ ಸಂದರ್ಭದಾಗ ಆದಂಗ ಪಶ್ಚಿಮ ಬಂಗಾಳದಾಗ ನಡೆಯಾಕತೈತಿ. ಈ ದೊಂಬಿಗಿ ಈ ಅನಾಹುತಕ್ಕ ಹೊಣಿ ಯಾರು ಹೊತ್ತಾರ? ಬಾಂಗ್ಲಾ ಹಿಂದೂಗಳ ಮೇಲೆ ಇದ್ದ ತೋರಿಕೆಯ ಪ್ರೀತಿ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲ ಯಾರಿಗೂ ಇಲ್ಲ. ನಮಸ್ಕಾರ ರೀ. ಪಶ್ಚಿಮ ಬಂಗಾಳದಾಗ ಹಿಂದೂಗಳ ಸೇಫ್ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಆದ್ರ ಊರ ಬಿಟ್ಟು ಹೋಗೋಷ್ಟ್ರ ಮಟ್ಟಿಗೆ ಸೇಫ್ ಇಲ್ಲ ಅಂತ ಈಗ ಗೊತ್ತಾಗತೈತಿ ನೋಡ್ರಿ. ದೀದಿ ರಾಜ ಬಾಂಗ್ಲಾದೇಶ ಆಗಿ ಬದಲಾಗತೈತಿ. ಹಿಂದೂಗಳ ಮೇಲೆ ಅತ್ಯಾಚಾರ, ಅನಾಚಾರ, ದೌರ್ಜನ್ಯ ಮುಂದುವರೆದೈತಿ. ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಮಂಡನೆ ಮಾಡಿದ್ದು ವೆಸ್ಟ್ ಬೆಂಗಾಲ್ ಹತ್ತಿ ಉರಿಯಾಕತೈತಿ. ನಾವು ಇದನ್ನು ಒಪ್ಪಂಗಿಲ್ಲ ಅಂತ ಹೇಳಿ ಹಿಂದೂಗಳನ್ನ ಹುಡುಕಿ ಅವರ ಮನಿ ಸುಡೋದು, ಅಂಗಡಿ ಸುಡೋದು, ಸಿಕ್ಕಲ್ಲಿ ಹೊಡೆಯೋದು, ಸಾಯಿಸೋದು ನಡೆದೈತಿ. ಮುಸ್ಲಿಂ ಮತಾಂಧರು ಒಂದು ರೀತಿ ದೊಂಬಿ ಅಬ್ಸ್ಯಾರ, ಅರಾಜಕತೆ ಸೃಷ್ಟಿ ಮಾಡ್ಯಾರ. ಇದೆಲ್ಲ ಪರಿಸ್ಥಿತಿ ನೋಡಿದ್ರ ಭಾರತ ಪಾಕಿಸ್ತಾನ ವಿಭಜನೆ ಸಂದರ್ಭದಾಗ ಹೆಂಗಾಗಿತ್ತಲ್ಲ ಸಾವು ನೋವು, ಅಂತ ದೃಶ್ಯ ಕಣ್ಣಿಗೆ ಕಾಣಿಸಾಕತ್ತೈತಿ. ಪಶ್ಚಿಮ ಬಂಗಾಳದ ಹಿಂದೂಗಳು ಇದ್ದಿರ್ಲಿ, ನಮ್ಗೆ ಸಿಕ್ಕಿರ್ಲಿ ಅಂತ ಇದ್ದಿದ್ದನ್ನೆಲ್ಲ ಕೈಯಾಗಿ ಹಿಡ್ಕೊಂಡ ಊರು ಬಿಟ್ಟು ಹೊಂಟಾರ. ಬಸ್ಸು ಲಾರಿ ಏನಾರ ಹತ್ತಿದ್ರ ಬೆಂಕಿ ಹಚ್ತಾರ ಅಂತ ಹೇಳಿ ನ್ಯಾಗ ಹೊಂಟಾರ. ಅಂತ ಪರಿಸ್ಥಿತಿ ಪಶ್ಚಿಮ ಬಂಗಾಳದಾಗ ಐತಿ. ಆದ್ರೆ ಮಮತಾ ಬ್ಯಾನರ್ಜಿ ನಾನ್ ನಿಮ್ ಜೋಡಿ ಅದೀನಿ ಅಂತ ಈಗ ಬೀದಿಗೆ ಇಳಿಯಾಕತ್ತಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ಮುಸ್ಲಿಂ ಮತಾಂಧರಿಗೆ ಮೌನದ ಮುಖಾಂತರನ ಸಮ್ಮತಿ ಕೊಟ್ಟು ಬಿಟ್ಟಾರ. ಇಲ್ಲಿ ಮಂದಿನ ನೋಡ್ರಿ ಹೆಂಗ ಧೋನಿ ಮುಖಾಂತರ ಊರ್ ಬಿಟ್ಟು ಹೊಂಟಾರ. ತಮ್ಮ ಕೈಯಾಗಿರೋ ಒಂದೊಂದು ಚೀಲ ಹಿಡ್ಕೊಂಡು ಎಲ್ಲರೇ ಹೋಗಿ ಬದುಕಿರ ಸಾಕಪ್ಪ ಅಂತ ಸುಮ್ಮ ತಮ್ಮ ದಾರಿ ತಾವ ಕಾಣ್ಕೊಳತ್ತಾರ. ಇಲ್ಲಿ ನೋಡ್ರಿ, ಪಶ್ಚಿಮ ಬಂಗಾಳದವ್ರು ಒಬ್ಬರು ಮನುಷ್ಯರು ಮಾತಾಡ್ತಾರ. ಮುರ್ಷಿದಾಬಾದ್ದಾಗ ಹೆಂಗ್ ನಡೆದೈತಿ ಪರಿಸ್ಥಿತಿ, ಏನೇನ್ ಆಗತೈತಿ, ಬರೀ ಹಿಂದೂಗಳನ್ನ ಹುಡುಕ್ಯಾಡಿ ಹೊಡಿತಾರ್ರಿ, ಹಿಂದೂಗಳ ಅಂಗಡಿನ ದೋಚ್ತಾರ್ರಿ, ಬೆಂಕಿ ಹಚ್ಚಿ ಬಿಡ್ತಾರ್ರಿ, ರೊಕ್ಕ ರೂಪಾಯಿ ಎಲ್ಲ ತಗೊಂಡು ಹೋಗ್ಯಾರ್ರಿ ಅಂತ ಹೇಳ್ತಾರ. यहाँ के सारे घर जला दिए गई है, सारी दुकानें जला दिया गया है. ये देखिए नजारा देख लीजिए, ये नजारा देख लीजिए, दुकान का लूट कर लिया है. इसका इरादा ही ऐसा ही है, हिंदू लोग है, इसको मारो पीटो लूटो जो भी करो. ಇದನ್ನ ನೋಡ್ರಿ, ಎಂತವ್ರ ಆಧಾರ ಅಂದ್ರೆ ಅವ್ರ ಕಣ್ಣಾಗ ನೀರು ಬರ್ಬೇಕು ಅಂತ ದೃಶ್ಯ ಐತಿ. ಒಟ್ಟಿ 5 ದಿನ ಆಗೈತಿ ಆ ಕೂಸ ತಗೊಂಡು ಓಡಾಕತ್ತಾಳ ಹಡ್ದವ್. ಹೆಂಗ ಮಾಡೋದು, ನನ್ನ ಕೂಸು ಬದುಕಬೇಕು, ನನಗೆ ಆಸ್ತಿ ಪಾಸ್ತಿ ಬೇಡ ಅಂತ 5 ದಿನಕ್ಕೆ ಅದನ್ನ ಹೊರಗಿನ ಪ್ರಪಂಚಕ್ಕೆ ತಗೊಂಡು ಊರು ಬಿಟ್ಟು ಹೊಂಟಾರ. ಎಲ್ಲಿ ಹೋಗಿ ಹೆಂಗ ಬದುಕ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರಾಗಿದ್ರ ಬದುಕಂಗಿಲ್ಲ ಅನ್ನೋದು ಗೊತ್ತಾಗಿ ಹೊಂಟು ಬಿಟ್ಟಾರ. 5-6 দিন হলো তার অবস্থা এই। আজকে তার সেই বাচ্চাটার ঘর ছাড়তে হলো। এই বাচ্চাটার কি অপরাধ? 7 দিনের ರಾತ್ರಿ ಹಗಲು ಅನ್ನಲ್ದ ಮಂದಿ ಊರ್ ಬಿಟ್ಟು ಹೊಂಟಾರ. ಹಗಲತ್ತು ಆದ್ರೆ ಎಲ್ರು ಹಿಡಿದು ಬಡದಾರತ್ತ. ರಾತ್ರಿ ಕತ್ಲ್ಯಾಗ ಮಂದಿ ತಮ್ಮ ದಾರಿ ಕಾಣಕತ್ತಾರ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ದ ಸುಮ್ಮ ಹೊಂಟಾರ. ಈ ಮುಸ್ಲಿಂ ಮತಾಂಧ್ರು ಹಾದಿ ಮೇಲೆ ಇಳಿದು ಹೋರಾಟ ಮಾಡಂಗ ಮಾಡಿದ್ದ ಮಮತಕ್ಕ ಏನು ಹೇಳಿದ್ರಿ? ಮುಸ್ಲಿಮ್ರಿಗೆ ವಕ್ಫ್ ಬೋರ್ಡ್ಗ ಅನ್ಯಾಯ ಆಗಕ ನಾ ಬಿಡಂಗಿಲ್ಲ, ಯಾವತ್ತು ನಿಮ್ಗೋಸ್ಕರ ಹೋರಾಡ್ತನು ಅಂತ ಅವತ್ತ ಪ್ರತಿಭಟನೆಯೊಳಗ ಭಾಗಿಯಾಗಿ ಅವ್ರಿಗೆಲ್ಲ ಕುಮ್ಮಕ್ ಕೊಟ್ಟಿದ್ದೇನು. ನಾವು ಬಿಡೋದು ಬೇಡ, ಇದ್ರ ವಿರುದ್ಧ ಪ್ರತಿಭಟನೆ ಮಾಡೋನು ಅಂತ ಕುಮ್ಮಕ್ ಕೊಟ್ಟಿದ್ದೇನು, ಪ್ರಚೋದನೆ ಕೊಟ್ಟಿದ್ದೇನು. ಈಗ ಅವ್ರ ಹಾದಿ ಮೇಲೆ ಬೀದಿ ಮೇಲೆ ಬೆಂಕಿ ಹಚ್ಕೋತ ದೊಂಬಿ ಎಬ್ಬಿಸ್ಕೋತ ತಿರ್ಗಾಡತ್ತಾರ. ಆದ್ರೆ ಈಗ ಮಮತಕ್ಕ ಏನೂ ಮಾತಾಡತ್ತಿಲ್ಲ, ಸುಮ್ಮದಾರ. ಮಮತಕ್ಕ ಈಗ ಸುಮ್ಮಿರೋದನ್ನ ಮುಸ್ಲಿಂ ಮತಾಂಧ್ರು ಅಡ್ವಾಂಟೇಜ್ ತಗೊಂಡ ಬಿರ್ರಿ ದೊಂಬಿ ಮಾಡಿ ಹಿಂದೂಗಳಿಗೆ ಜೀವನ ಉಳಿದ್ರ ಸಾಕಪ್ಪ ಅನ್ನೋ ಅಂತ ಪರಿಸ್ಥಿತಿಗೆ ತಂದಿಟ್ಟಾರ. ಇನ್ನ ಸ್ವಲ್ಪ ಮಂದಿ ಬಾಂಗ್ಲಾದೇಶದಾಗ ಹಿಂದೂಗಳ ಮೇಲೆ ಆಗತ್ತಿರೋ ಅನ್ಯಾಯಕ್ಕ ಮೋದಿಯವ್ರು ಏನೂ ಮಾಡುವರು ಅಂತ ಗಂಟ್ಲ ನೋವು ಬರೋ ತಕ ಚಿರಾಡಿದ್ರು. ಏನಾರೇ ಮಾಡ್ಲಿ, ಇಂದಿರಾ ಗಾಂಧಿ ಅವ್ರವ್ರಿಗೊಂದು ಬ್ಯಾರೆ ದೇಶನ ಕಟ್ಟಿಕೊಟ್ಟಿದ್ರು, ಮೋದಿ ಏನು ಮಾಡಾಕತ್ತಾರ ಅಂತೆಲ್ಲ. ಇವತ್ತು ಆ ಎಲ್ಲ ಮಹಾನುಭವರು ಮಹಾಶಯರು ಒಬ್ಬರು ಮಾತಾಡತ್ತಿಲ್ಲ. ಅಷ್ಟು ಮಂದಿ ರಾತ್ರಿ ಹೊರಗೆ ಹೊಂಟಾರ. ಸಣ್ಣವರು ದೊಡ್ಡವರು ಅನ್ನಲ್ದ ಹೆಂಗೆ ಬೇಕಂಗೆ ಹೊಡಿಯಾಕತ್ತಾರ, ಬೆಂಕಿ ಹಚ್ಚಾಕತ್ತಾರ, ಎಲ್ಲೇ ಮೀರಿ ಅನ್ಯಾಯ ಅರಾಜಕತೆ ಮಾಡಾಕತ್ತಾರ. ಆದ್ರೆ ಇವ್ರು ಯಾರು ಮಾತಾಡಂಗಿಲ್ಲ. ಯಾಕಂದ್ರೆ ಇದು ತಮ್ಮದ ರಾಜ್ಯ ಐತಿ. ಬಿಜೆಪಿ ಆಡಳಿತ ಇತ್ತಂದ್ರೆ ಇವ್ರಿಗೆಲ್ಲ ಮಾತಾಡಕ ಚಲೋ ಅನಿಸ್ತಿತ್ತು. ಮಣಿಪುರ ಹಿಂಸಾಚಾರ ಅಂತೆಲ್ಲ ಮಾತಾಡಿದ್ರು. ಇವತ್ತು ವೆಸ್ಟ್ ಬೆಂಗಾಲ್ನಾಗ ಆಗಕತ್ತಿರೋದು ಯಾರಿಗೂ ಕಾಣಿಸ್ವಲ್ತು ಬಿಡ್ರಿ.
ಮೌಲಾನಾ ರಶೀದಿ ಅವರು ಜಗತ್ತಿನಾಗ ಏನಾಕಾಗಲಿ ದೇಶದಾಗ ಏನಾಕಾಗಲಿ ಪಟ್ಟನ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬಿಡ್ತಾರೆ. ಇದಕ್ಕೂ ಹೇಳ್ಯಾರ, ಇದೇನೂ ಅಲ್ಲ, ಮುಗ್ಧ ಮುಸ್ಲಿಮ್ರನ್ನ ಹಿಂಗ ಪ್ರೇರೇಪಣೆ ಮಾಡಾಕತ್ತಾರ, ಪಾಪ ಅವ್ರನ್ನ ಹಾದಿಗಿಳಿಸಿ ಪ್ರತಿಭಟನೆ ಮಾಡ್ಸಾಕತ್ತಾರ, ಮುಸ್ಲಿಮ್ರು ಇದ್ರ ಬಗ್ಗೆ ಜಾಗೃತರಾಗಬೇಕು, ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಯಾರ. देखिए, वक्फ अमेंडमेंट को लेकर जो भी मुर्शिदाबाद में हुआ है वो बड़ा दुर्भाग्यपूर्ण है और सवाल ये है कि ये हुआ क्यों है। विपक्ष यही चाहता है कि मुसलमान सड़कों पे रहे। मैं इसीलिए बार बार कहता हूं मुसलमानों से, मुसलमानों इसको समझो। विपक्ष नहीं चाहता कि तुम चैन से बैठ जाओ, विपक्ष नहीं चाहता कि तुम्हारे बच्चे पढ़ें, विपक्ष ये चाहता है कि तुम हमेशा सड़कों पर रहो। ಹೌದ್ರಿ, ನಾವು ನಿಮ್ಮ ಮಾತು ಒಪ್ಪಿದೆವು, ಅವಾಗ ನೀವು ಖರೆ ಮಾತಾಡ್ತೀರಂತ ಒಪ್ಕೊಂಡಿವು. ಖರೆ ನೀವು ಹಿಂಗೆ ಹೇಳೋ ಬದ್ಲಿ ವೆಸ್ಟ್ ಬೆಂಗಾಲ್ನಾಗ ನಿಮ್ಮ ಮೌಲಾನಾಗಳು ಇರ್ತಾರ, ನಿಮಗೂ ಅವ್ರಿಗೆ ಪರಿಚಯ ಇರ್ತೈತಿ, ಕಾಂಟ್ಯಾಕ್ಟ್ ಇರ್ತೈತಿ, ಅವ್ರಿಗೆ ಫೋನ್ ಮಾಡ್ರಲ್ಲ, ಹೇಳ್ರಿ ಮುಸ್ಲಿಮ್ರಿಗೆ ಬುದ್ಧಿ ಹೇಳಂತ ಹೇಳ್ರಿ. ನಿಮಗೆ ಹೋಗಿ ಹೇಳೋಕ್ಕಾಗಂಗಿಲ್ಲ, ಅಲ್ಲಿನ ಮೌಲಾನಾಗಳ ಕಡೆ ಹೇಳಿಸ್ರಿ, ಹಿಂಗೆಲ್ಲ ಮಾಡಬೇಡ್ರಿ, ಬಿಲ್ ಪಾಸ್ ಆಗೈತಿ, ಏನು ಮಾಡೋಕ್ಕಾಕೈತಿ, ನೀವು ಹಿಂಗೆ ಜಗಳ ಮಾಡಬೇಡ್ರಿ, ದೊಂಬಿ ಎಬ್ಬಿಸ್ಬೇಡ್ರಿ, ಚಲೋ ಅಲ್ಲ ಅಂತ ಹೇಳ್ರಿ, ಬುದ್ಧಿ ಹೇಳಿಸೋ ಕೆಲಸ ಮಾಡಿರಿ. ಕ್ಯಾಮ್ರಾ ಮುಂದೆ ಕೂತು ಬರೀ ಬಾಯಿ ಮಾತಲೆ ಮಾತಾಡೋದಲ್ಲ, ಅದನ್ನು ಕೃತಿ ರೂಪದಾಗೂ ಮಾಡಿಸ್ರಿ. ಇನ್ನು ಅಸಾದುದ್ದೀನ್ ಓವೈಸಿ ಅವರು ಹೇಳ್ತಾರ, ನಾನು ಪಶ್ಚಿಮ ಬಂಗಾಳದ ವಕ್ತಾರ ಅಲ್ಲ, ಅದ್ರ ಬಗ್ಗೆ ನಾ ಏನು ಮಾತಾಡಲಿ, ನೀವು ಬೇಕಂದ್ರೆ ಪಶ್ಚಿಮ ಬಂಗಾಳದ ವಕ್ತಾರ ಜೋಡಿ ಮಾತಾಡ್ರಿ, ನಿಮಗೆ ಅವರೆಲ್ಲ ಮಾಹಿತಿ ಕೊಡ್ತಾರ ಅಂತ. ಅಲ್ರಿ, ವಕ್ಫ್ ಬಿಲ್ ಬರಾತೆ ತೊಂದಾಗ ಅಳೋದೇನು ಕರೆಯೋದೇನು, ನಾವು ಮುಸ್ಲಿಮ್ರಿಗೆ ಅನ್ಯಾಯ ಆಯ್ತು ಹಂಗಾತು ಅಂತ ಹೇಳಿ ಈಗ ಪಶ್ಚಿಮ ಬಂಗಾಳದಾಗ ದೊಂಬಿ ಎಬ್ಬಿಸ್ತಾರ ನಿಮ್ಮ ಮುಸ್ಲಿಂ ಮತ ಅಂದ್ರೆ ಅವ್ರಿಗೆ ನೀವು ಬುದ್ಧಿ ಹೇಳಂಗಿಲ್ಲ ಅಂದಂಗೆ ಆಯ್ತು. ನನಗೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧ ಇಲ್ಲ ಅಂದ್ರೆ ನಡೀತೈತೇನ್ರಿ? देखिए, मैं वेस्ट बंगाल गवर्नमेंट का स्पोक्स पर्सन नहीं हूँ ईश्वरी साहब, अनफॉर्चुनेटली। नहीं, मैं किसी गवर्नमेंट का भी स्पोक्स पर्सन नहीं हूँ और मुझे यकीन है कि वो कॉम्पिटेंट लोग आपके सवाल का बेहतरीन जवाब दे सकते हैं और आप दूसरे भी एक टेलीफोन कॉल करना है उनको, आप कॉल करो, बोल देते आप। ಎಂತ ಮಾತು ಮಾತಾಡ್ತೀರಿ ಓವೈಸಿ ಅವರ? ಹಿಂದಿಂದ ಪ್ರಚೋದನೆ ಕೊಡೋದು, ಮುಂದೆ ಬಂದು ನನಗೆ ಗೊತ್ತಾ ಇಲ್ಲ ಅನ್ನೋದು, ಹಿಂಗೆಲ್ಲ ಮಾಡೋದ್ರಿಂದ ನೀವು ಅದ್ರದ್ದೊಂದು ಭಾಗ ಆಗ್ತೀರ ಅನ್ನೋದು ನಾ ಮರಿಬೇಡ್ರಿ. ಹಾದಿ ಬೀದಿ ಒಳಗೆ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಕಾಣಕತ್ತಾವ, ಹೆಂಗೆ ಬೇಕು ಹಂಗೆ ಹೊಡ್ಯಾಕತ್ತಾರ, ಬಡಿಯಾಕತ್ತಾರ, ಹಿಂದೂಗಳಿಗೆ ದಿಕ್ಕು ಕಾಣಲ್ದ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದೈತಿ. ಇಷ್ಟೆಲ್ಲ ಆದರೂ ಮಮತಾ ಬ್ಯಾನರ್ಜಿ ಅವ್ರು ಏನೂ ಮಾಡಾಕತ್ತಿಲ್ಲ ಅನ್ನೋದು ಭಾಳ ಅಂದ್ರೆ ಭಾಳ ವಿಷಾದನೀಯ ಸಂಗತಿ ಐತ್ರಿ. ಈಗ 30% ಮುಸ್ಲಿಮರದಾರ, 70% ಹಿಂದೂಗಳದಾರ ವೆಸ್ಟ್ ಬೆಂಗಾಲ್ನಾಗ. ತಮ್ಮ ಪ್ರಜಾಪ್ರಭುತ್ವವನ್ನು ಬಳಸ್ಕೊಂಡು ಮುಂದಿನ ಬರೋ 26ರ ಎಲೆಕ್ಷನ್ ಒಳಗೆ ಮಮತಾ ಬ್ಯಾನರ್ಜಿ ಅವ್ರಿಗೆ ಹಿಂದೂಗಳ ಬುದ್ಧಿ ಕಲಿಸ್ತಾರೋ ಆ ದಿನ ಭಾಳ ಅಂದ್ರೆ ಭಾಳ ದೂರ ಇಲ್ಲ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.